ಬಿಳಿ ಎಕ್ಕೆ ಗಿಡವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದದ್ದು ಹಾಗೂ ಆಯುರ್ವೇದದಲ್ಲಿ ಹಲವಾರು ಔಷಧಿಯ ಗುಣಗಳನ್ನು ಹೊಂದಿದೆ. ಶಿವ ಮತ್ತು ಗಣಪತಿಯ ಆರಾಧನೆಗೆ ಇದರ ಹೂವು ಮತ್ತು ಬೇರನ್ನು ಬಳಸಲಾಗುತ್ತಿದೆ. ಮನೆಯ ಮುಂದೆ ಈ ಗಿಡವನ್ನು ಬೆಳೆಸುವುದರಿಂದ ವಾಸ್ತು ದೋಷ ನಿವಾರಣೆಯಾಗಿ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಈ ಗಿಡದ ಬೇರಿನಲ್ಲಿ ನೈಸರ್ಗಿಕವಾಗಿ ಗಣಪತಿಯ ಆಕಾರವಿರುತ್ತದೆ ಎಂದು ನಂಬಲಾಗುತ್ತದೆ. ಈ ಬೇರನ್ನು ತಂದು ಪೂಜಿಸುವುದರಿಂದ ಮನೆಯಲ್ಲಿರುವ ನರಕಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶಿವನಿಗೆ ಎಕ್ಕೆದ ಹೂವುಗಳು ಅತ್ಯಂತ ಪ್ರಿಯವಾದವು ಎಂದು ಹೇಳಲಾಗುತ್ತದೆ. ಗಿಡದ ಬೇರು, ಎಲೆ ಮತ್ತು ಹಾಲನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತಿದೆ. ಸಂಧಿವಾತದ ನೋವು ನಿವಾರಣೆಗೆ ಮತ್ತು ವಿವಿಧ ಚರ್ಮದ ಸಮಸ್ಯೆಗಳಿಗೆ ಇದರ ಎಲೆಗಳನ್ನು ಲೇಪನವಾಗಿ ಬಳಸಲಾಗುತ್ತದೆ ಎನ್ನುತ್ತಾರೆ ಆಯುರ್ವೇದ ವೈದ್ಯರು. ಈ ಬಿಳಿ ಎಕ್ಕೆ ಗಿಡ ಸಾಮಾನ್ಯವಾಗಿ ಎಷ್ಟು ಎತ್ತರ ಬೆಳೆಯಬಹುದು? 8 ಅಡಿ 10 ಅಡಿ ಬೆಳೆಯುತ್ತದೆ. ಆದರೆ 30 ಅಡಿ ಬಿಳಿ ಎಕ್ಕೆ ಗಿಡ ಬೆಳೆದಿದೆ ಅಂದರೆ ನಾವು ಆಶ್ಚರ್ಯ ಪಡಬೇಕು. ಹೌದು ಆತ್ಮೀಯ ವೀಕ್ಷಕರೇ, ಇದು ನಿಜ. ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯ ನ್ಯಾಯಾಲಯದ ಮುಂಭಾಗದಲ್ಲಿರುವಂತಹ ತಿಪ್ಪೇಸ್ವಾಮಿ ಎನ್ನುವರ ಮನೆ ಮುಂದೆ ಸುಮಾರು 30 ಅಡಿ ಎಕ್ಕೆ ಗಿಡ ಬೆಳೆದಿದೆ. ಬಳ್ಳಿ ಆಕಾರದಲ್ಲಿ ಗಿಡ ಆಶ್ಚರ್ಯ ಸಂಗತಿಯಾಗಿದೆ. ತಿಪ್ಪೇಸ್ವಾಮಿಯವರು ಸುಮಾರು 5 ವರ್ಷದಿಂದ ಈ ಗಿಡವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಎಕ್ಕೆ ಗಿಡವನ್ನು ಪೂಜನೀಯವಾಗಿ ಕಾಣಲಾಗುತ್ತಿದ್ದು, ಸುಮಾರು 5 ವರ್ಷಗಳಿಂದ ಬೆಳೆದ ಬಿಳಿ ಎಕ್ಕೆ ಗಿಡ ಈಗ 30 ಅಡಿ ಬೆಳೆದಿದೆ. ಹಾಗಾದರೆ ಈ ವಿಡಿಯೋ ಒಮ್ಮೆ ನೋಡಿ.